ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಏನಾದರೂ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಡಿಫ್ರೆಂಟ್ ಆದ ರುಚಿಯಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಸ್ನ್ಯಾಕ್ಸನ್ನು ಟ್ರೈ ಮಾಡಿ ನೋಡಿರಿ. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ಎಷ್ಟೊಂದು ಕ್ರಿಸ್ಪಿಯಾಗಿದೆ ಅಂತೇಳಿ, ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ಹಾಗಾದರೆ ತಡ ಯಾಕೆ, ಹೇಗೆ ಮಾಡೋದು ಅಂತೇಳಿ ಫಟಾಫಟ್ ಅಂತ ನೋಡ್ಕೊಂಬನ್ನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅನಿಸಿದ್ರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಕೂಡ ಈಸಿಯಾಗಿ ವಿಡಿಯೋಗಳನ್ನು ನೋಡ್ಬೋದು. ಹಾಗಾದರೆ ನೋಡಿರಿ, ಇವತ್ತು ಒಂದು ಹಸಿ ಆಲೂಗಡ್ಡೆನ ಮತ್ತೆ ಬಳಸಿಬಿಟ್ಟು ಈ ಸ್ನ್ಯಾಕ್ಸನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಕೇವಲ ಒಂದು 10-15 ನಿಮಿಷದಲ್ಲಿ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಬಳಸಿ ಇದನ್ನು ಮಾಡ್ಬೋದು ನೋಡಿರಿ. ಹಾಗಾದರೆ ನಾನಿಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜಿನ ಆಲೂಗಡ್ಡೆನ ಬಳಸ್ತಾ ಇದ್ದೀನಿ. ಇದು ಕುದಿಸಿದಂಥ ಆಲೂಗಡ್ಡೆ ಅಲ್ಲ, ಹಸಿ ಆಲೂಗಡ್ಡೆನ ಬಳಸಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಒಂದ್ಸರಿ ನೀವು ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಿ ತೊಗೊಂಡು ಬನ್ನಿ. ಮೇಲಿನ ಸಿಪ್ಪೆ ಎಲ್ಲ ಈ ರೀತಿ ಗ್ರೇಟ್ ಮಾಡಿ ತೊಗೊಂಡ್ಬಿಡ್ರಿ. ಯಾಕೆಂದರೆ ಸಿಪ್ಪೆ ಇದ್ದರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರೋದಿಲ್ಲ. ಇದರಲ್ಲಿ ಸಣ್ಣ ಮರಳು ಅಥವಾ ಏನಾದರೂ ಇದ್ದರೆ ಹೊರಟು ಹೋಗ್ಬಿಡುತ್ತೆ ನೋಡ್ರಿ. ನೀಟಾಗಿ ಇದನ್ನು ಗ್ರೇಟ್ ಮಾಡಿ ತೊಗೊಳ್ರಿ. ಈ ರೀತಿ ಗ್ರೇಟ್ ಮಾಡೋದ್ರಿಂದ ಸ್ನ್ಯಾಕ್ಸ್ ಗರಿಗರಿಯಾಗಿ ಬರುತ್ತೆ, ತುಂಬ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀರಿ ಅಂದಾಗ ನೀವು 2 ಆಲೂಗಡ್ಡೆನಾದರೂ ಬಳಸ್ಬೋದು. ಆದರೆ ನಾನಿವತ್ತು ಕೇವಲ 1 ಆಲೂಗಡ್ಡೆನ ಬಳಸಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇವಾಗ ಸಿಪ್ಪೆ ಎಲ್ಲ ಗ್ರೇಟ್ ಆಯಿತು. ಇದನ್ನು ಮತ್ತೆ ಒಂದ್ಸರಿ ನೀರಲ್ಲಿ ತೊಳ್ಕೊಂಬರ್ತೀನಿ. ಯಾಕಂದರೆ ಇದರಲ್ಲಿ ಸ್ಟಾರ್ಚ್ ಇರುತ್ತೆ, ಕಪ್ಪಾಗ್ಬಿಡುತ್ತೆ. ಹಾಗಾಗಿ ನೋಡಿರಿ, ವಾಶ್ ಮಾಡಿ ತೊಗೊಂಡು ಬಂದಮೇಲೆ ಇದನ್ನು ಚಿಕ್ಕ ಪೀಸ್ದಾಗಿ ನಾನಿಲ್ಲಿ ಕಟ್ ಮಾಡಿ ತೊಗೋತಾ ಇದ್ದೀನಿ ನೋಡಿರಿ. ಇದೇ ರೀತಿ ನೀವು ಕೂಡ ಕಟ್ ಮಾಡಿ ತೊಗೊಳ್ರಿ. ಯಾಕೆಂದರೆ ತುಂಬ ಚಿಕ್ಕದಾಗೇನು ಬೇಡ, ತುಂಬ ದೊಡ್ಡದಾಗೂ ಬೇಡ. ಈ ರೀತಿ ನಾನು ಕ್ಯೂಬ್ಸ್ ಆಕಾರದಲ್ಲಿ ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಬಿಡ್ರಿ. ಯಾಕೆಂದರೆ ನೀವು ಕಟ್ ಮಾಡಿ ಇಟ್ಟರೆ ಅದು ಕಪ್ಪಾಗಿಬಿಡುತ್ತೆ. ಕಪ್ಪಾಗಬಾರ್ದು. ಕಪ್ಪಾದರೆ ನೋಡಿರಿ, ನೋಡೋಕ್ಕೂ ಚೆನ್ನಾಗಿರಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ ಸ್ನ್ಯಾಕ್ಸು. ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ರಿ. ಆವಾಗ ಆಲೂಗಡ್ಡೆ ಅದರಲ್ಲಿರುವಂಥ ಎಲ್ಲ ಸ್ಟಾರ್ಚನ್ನು ಬಿಟ್ಕೊಂಡು ಹಾರ್ಡಾಗಿ ಬರುತ್ತೆ. ಆವಾಗ ಸ್ನ್ಯಾಕ್ಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ರೀತಿಯೇ ಕಟ್ ಮಾಡಿ ತೊಗೊಳ್ರಿ. ಎಲ್ಲ ಕಟ್ ಮಾಡಿಂದ ನೀರಲ್ಲಿ ಹಾಕಿ ಒಂದು 2-3 ಸರಿ ಇದನ್ನು ನೀಟಾಗಿ ವಾಶ್ ಮಾಡಿ ತೊಗೊಳ್ರಿ. ಯಾಕಂದರೆ ಇದರಲ್ಲಿ ತುಂಬ ಸ್ಟಾರ್ಚ್ ಇರುತ್ತೆ ಆಲೂಗಡ್ಡೆನಲ್ಲಿ. ಹಾಗಾಗಿ ಸ್ಟಾರ್ಚ್ ಎಲ್ಲ ಹೊರಟೋಗಲಿ ನೋಡಿರಿ. 2 ಸರಿ ವಾಶ್ ಮಾಡಿ ತೊಗೊಂಬರೋಣ. ಇಲ್ಲಿ ನೋಡಿರಿ, ನಾನು 1 ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಮೀಡಿಯಮ್ ಅವಲಕ್ಕಿನ ಬಳಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇದೆ ಅದನ್ನು ತೊಗೋಬೋದು. ದಪ್ಪ ಅವಲಕ್ಕಿ ಆದರೂ ತೊಗೋಬೋದು, ಅಥವಾ ಪೇಪರ್ ಅವಲಕ್ಕಿನಾದರೂ ತೊಗೋಬೋದು. ನಿಮ್ಗೆ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ಬಳಸಿ ನೀವು ಮಾಡ್ಬೋದು. ನಾನಿಲ್ಲಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಅಂದರೆ 1 ಆಲೂಗಡ್ಡೆಗೆ 1 ಕಪ್ಪಷ್ಟು ಅವಲಕ್ಕಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದನ್ನು ನೀಟಾಗಿ 2 ಸರಿ ನೀರಲ್ಲಿ ವಾಶ್ ಮಾಡಿ ತೊಗೊಳ್ರಿ. ಇದರಲ್ಲಿರುವಂಥ ಧೂಳೆಲ್ಲ ಹೊರಟೋಗಲಿ ನೋಡಿರಿ. ನೀವು ಈ ಥರ ಸ್ವಲ್ಪ ತಿಕ್ಕಿ ಇದನ್ನು ವಾಶ್ ಮಾಡೋದ್ರಿಂದ ತುಂಬ ವೈಟಾಗಿ ಬರುತ್ತೆ ನೋಡಿರಿ. ಇದರಲ್ಲಿರುವಂಥ ಧೂಳೆಲ್ಲ ಹೊರಟೋಗುತ್ತೆ. 1-2 ಸರಿ ನೀರಿನಲ್ಲಿ ಹಾಕಿ ವಾಶ್ ಮಾಡಿದ್ರೆ ನೋಡ್ರಿ ಈ ರೀತಿ ಬರುತ್ತೆ. ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಒಂದು 10-15 ನಿಮಿಷ ಸಾಫ್ಟ್ ಆಗೋವರೆಗೂ ನೆನೆಯಕ್ಕೆ ಬಿಡೋಣ. ತುಂಬ ನೀರು ಹಾಕೋದೇನು ಬೇಡ. ಅವಲಕ್ಕಿ ಜಸ್ಟ್ ನೆನೆಯುವಷ್ಟು ಹಾಕಿರೋ ಒಂದು 15 ನಿಮಿಷ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ, ಫಸ್ಟ್ ನಾವೇನು ಆಲೂಗಡ್ಡೆನ ಕಟ್ ಮಾಡಿ ತೊಗೊಂಡಿದ್ವಲ್ಲ ಕ್ಯೂಬ್ಸ್ ಆಕಾರದಲ್ಲಿ, ಇದನ್ನೀಗ ನಾನು ಒಂದು ಮಿಕ್ಸರ್ ಜಾರ್ನಲ್ಲೇ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡು ಬರೋಣ. ಒಂದು ಪೂರ್ತಿಯಾದಂಥ ಆಲೂಗಡ್ಡೆನ ಬಳಸಿದ್ದೀನಿ ನಾನಿಲ್ಲಿ. ಇದಕ್ಕೆ ನೋಡಿರಿ, ಒಂದು ಚಿಕ್ಕದಾದಂತಹ ಉಳ್ಳಾಗಡ್ಡೆನೂ ಸಹಿತ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಸಹಿತ ಈ ಥರ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಕೊಡ್ರಿ, ನಡೀತೈತಿ. ಗ್ರೈಂಡ್ ಮಾಡೋದ್ರಿಂದ ನೀವು ಸಣ್ಣದಾಗಿ ಮಾಡಿದ್ರೆ ನಡೀತೈತೆ, ಅಥವಾ ದಪ್ಪದಾಗಿ ಕಟ್ ಮಾಡಿದ್ರೆ ನಡೆಯುತ್ತೆ. ಇದನ್ನೀಗ ನೈಸಾಗಿ ನೀರು ಹಾಕ್ಲಾರ್ದೇ ಗ್ರೈಂಡ್ ಮಾಡಿ ತೊಗೊಂಡು ಬರೋಣ. ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡೆ ಎರಡರಲ್ಲಿ ನೀರಿನ ಅಂಶ ಇರುತ್ತೆ ಆಲ್ರೆಡಿ. ಹಾಗೇ ನೀವು ಗ್ರೈಂಡ್ ಮಾಡಿದ್ರು ನಡೆಯುತ್ತೆ. ಈಗೇನು ಮಾಡೋಣ, ಇದಕ್ಕೆ ಅವಲಕ್ಕಿ ನೋಡ್ರಿ ಒಂದು 10 ನಿಮಿಷ ಬಿಟ್ಟ ಮೇಲೆ ಸಾಫ್ಟಾಗಿ ಈ ರೀತಿ ನೆನೆದಿದೆ, ಚೆನ್ನಾಗಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ. ಈಗ ಈ ಅವಲಕ್ಕಿನ ಇದ್ರ ಜೊತೆ ಸೇರಿ ಇದನ್ನು ಸಹಿತ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರೋಣ. ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಅದರಲ್ಲಿರುವಂತಹ ಮಾಯ್ಶ್ಚರ್ನಲ್ಲೇ ಇದು ಗ್ರೈಂಡ್ ಆಗಲಿ ಚೆನ್ನಾಗಿ. ತುಂಬ ನೀರಾದರೆ ಚೆನ್ನಾಗಿ ಬರೋದಿಲ್ಲ ಇದು. ಸ್ವಲ್ಪ ಅಗದಿ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಬೋದು ನೋಡಿರಿ. ಇಲ್ಲಿ ನಾನು ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ಫುಲ್ಲು ಫೈನ್ ಪೇಸ್ಟ್ ಥರ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ತರಿಯಾಗಿ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರೀತಿ ಫೈನ್ ಕ್ರೀಮಿ ಟೆಕ್ಸ್ಚರ್ನಲ್ಲಿ ಇರಬೇಕು. ಇದನ್ನು ಈಗ ನಾನೇನು ಮಾಡ್ತೀನಿ, ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ನೋಡಿರಿ. ಒಂದು ಬೌಲ್ ತೊಗೊಂಡಿದ್ದನ್ನು ಮಿಕ್ಸ್ ಮಾಡ್ಕೊಳ್ಳೋದಿರುತ್ತೆ. ಹಾಗಾಗಿ ಒಂದು ಪಾತ್ರೆಗೆ ಇದನ್ನು ತೊಗೊಂಡು ಬೌಲಿಗೆ ಇದನ್ನು ಹಾಕ್ಕೊಡ್ರಿ.
ನಿಮಗೆ ನಾನು ಹೇಳ್ದಂಗೆ ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು ಜಾಸ್ತಿ ಆದರೂ ನೀವು ಬಳಸ್ಬೋದು ನೋಡಿರಿ. ಅಂದರೆ ನಾನು ತೋರಿಸಿದಂಥ ಮೆಜರ್ಮೆಂಟನ್ನು ನೀವು ಡಬಲ್ ಆಗಿ ಮಾಡ್ಬೋದು. ಆದರೆ ಟೇಸ್ಟ್ ಮಾತ್ರ ನೋಡಿರಿ ಜಬರ್ದಸ್ತ್ ಇರುತ್ತೆ. ಒಂದು ಸರಿ ನೀವು ಇದನ್ನು ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರ, ಅಷ್ಟು ರುಚಿಯಾಗಿರುತ್ತೆ. ಈಗ ಕೆಲವು ಇಂಗ್ರೀಡಿಯೆಂಟ್ಸನ್ನು ಇದಕ್ಕೆ ಆ್ಯಡ್ ಮಾಡೋಣ. ಇಲ್ಲಿ ನೋಡಿರಿ 2 ಸ್ಪೂನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರಲಿ ಅಂಥೇಳಿ. ಮೈದಾ ಹಿಟ್ಟು ಬೇಡ ಅನ್ನೋರು ನೀವು ಕಾರ್ನ್ಫ್ಲೋರು ಅಥವಾ ಗೋಧಿ ಹಿಟ್ಟು ಯಾವುದನ್ನಾದರೂ ಬಳಸ್ಬೋದು ನೋಡಿರಿ. ಈಗ ಇದನ್ನು ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಳ್ರಿ. ಯಾಕಂದರೆ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡೋಣ. ಮೈದಾ ಹಿಟ್ಟು ಸ್ವಲ್ಪ ಸಾಫ್ಟ್ ಆಗಲಿ ಅವಲಕ್ಕಿ ಜೊತೆ ನೆನೆದು. ಟೈಮ್ ಇದ್ರೆ ಒಂದು 10 ನಿಮಿಷ ಆದರೂ ಬಿಡ್ಬೋದು ನೀವು. ನೆನೆದಂಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು. ಸ್ವಲ್ಪ ಇದೇ ರೀತಿ ಇರಲಿ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಸೇರ್ಸೋಕ್ಕೆ ಹೋಗಬೇಡ್ರಿ. ಹೀಗೇ ನೆನೆದ ಮೇಲೆ ಇನ್ನೂ ಸಾಫ್ಟಾಗಿ ಬರುತ್ತೆ. ಯಾಕಂದರೆ ಆಲೂಗಡ್ಡೆ ನಾವು ಉಳ್ಳಾಗಡ್ಡೆ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಅದರಲ್ಲಿ ಇನ್ನೂ ನೀರಿನ ಅಂಶ ಇರುತ್ತೆ. ಅದು ಬಿಟ್ಕೊಂಡು ಇನ್ನೂ ನೀರಾಗುತ್ತೆ ಹಿಟ್ಟು. ಸ್ವಲ್ಪ ಇದನ್ನು ಈ ಥರ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಇದನ್ನು ನೆನೆಯೋಕ್ಕೆ ಬಿಟ್ಬಿಡೋಣ. 5-10 ನಿಮಿಷ ಬಿಟ್ಟರೆ ಸಾಕು ನೋಡಿರಿ. ಈಗ ನೋಡಿರಿ ಎಲ್ಲ ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡೋಣ. ಇಲ್ಲಿ ನೋಡಿರಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, ನೈಸಾಗಿ ಕಟ್ ಮಾಡಿ ಹಾಕ್ಕೊಳ್ರಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹಿತ ಹಾಕ್ತಾಯಿದ್ದೀನಿ ನೋಡಿರಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾವುದೇ ಗರಂ ಮಸಾಲ ಆಗಲಿ ಯಾವುದೇ ಮಸಾಲೆಗಳನ್ನು ಬಳಸ್ತಾ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಇವತ್ತು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ರುಚಿ ಮಾತ್ರ ಸೂಪರಾಗಿರುತ್ತೆ. ನಿಮ್ಗೆ ಅಷ್ಟಕ್ಕೂ ಏನಾದರೂ ಸ್ವಲ್ಪ ಸ್ಪೈಸಿನೆಸ್ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಕಾಳು ಮೆಣಸು ಪೌಡ್ರ್ ಆಗಿರ್ಬೋದು ಅಥವಾ ಜೀರಿಗೆ ಪೌಡ್ರ್ ಯಾವುದನ್ನಾದರೂ ನೀವು ಯೂಸ್ ಮಾಡ್ಕೋಬೋದು. ಈ ಥರ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು 2-3 ನಿಮಿಷ ನೀವು ಈ ಥರ ಬೀಟ್ ಮಾಡಬೇಕು. ಚೆನ್ನಾಗಿ ಇದನ್ನು ಬೀಟ್ ಮಾಡಿದ್ರೆ ಏನಾಗುತ್ತೆ ನೋಡಿರಿ, ಇದು ಫ್ಲಫಿ ಥರ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ. ನೋಡಿರಿ ಈ ರೀತಿ ಕೈ ಬಿಡಲಾರ್ದೇ ಒಂದು 2 ನಿಮಿಷ ನೀವು ಇದನ್ನು ಈ ಥರ ಹಿಟ್ಟು ಕಲಿಸ್ದಂಗೆ ನಾವು ಬೋಂಡ ಹಿಟ್ಟೆಲ್ಲ ಕಲಿಸ್ತೀವಲ್ವ ಆ ರೀತಿ ಇದನ್ನು ಕಲಿಸ್ಕೊಳ್ರಿ. ಅವಾಗ ನೋಡಿರಿ ಅದು ಉಬ್ಬಿಕೊಂಡು ಗಾಳಿ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕಿಲ್ಲಿ 2 ಸ್ಪೂನಷ್ಟು ನಾನು ಮೊಸರನ್ನ 2 ಸ್ಪೂನಷ್ಟು ಮೊಸರನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಗಟ್ಟಿಯಾದಂಥ ಮೊಸರು ಹಾಕ್ರಿ, ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ನಾನು ಸ್ವಲ್ಪ ಬ್ಯಾಟ್ರ್ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರಾಗಿರೋದನ್ನು ಹಾಕ್ತಾಯಿದ್ದೀನಿ. ಗಟ್ಟಿಯಾಗಿರೋದು ನಿಮಗೆ ಬ್ಯಾಟ್ರ್ ಏನಾದರೂ ಸ್ವಲ್ಪ ನೀರು ಅನಿಸಿದ್ರೆ ಗಟ್ಟಿಯಾಗಿರೋ ಮೊಸರನ್ನ ಹಾಕ್ರಿ. ಇದನ್ನು ಕೂಡ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ರಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನೀವು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನೋಡಿರಿ ಹಿಟ್ಟು ಹದವಾಗಿ ಬರುತ್ತೆ. ಕ್ರೀಮಿ ಸ್ಟ್ರಕ್ಚರ್ನಲ್ಲಿ ಬಂದರೆ ಇವು ಪಕೋಡಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ನೀವು ಆಲೂಗಡ್ಡೆ ಮತ್ತು ಅವಲಕ್ಕಿ ಬಳಸಿ ಮಾಡಿದ್ದೀರಿ ಅಂತ ಗೊತ್ತೇ ಆಗೋದಿಲ್ಲ. ಈಗ ನೋಡಿರಿ ಪರ್ಫೆಕ್ಟ್ ಆದಂಥ ಹದದಲ್ಲಿ ಬಂದಿದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಇದೇ ರೀತಿ ಎಣ್ಣೆಯಲ್ಲಿ ನೀವು ಬಿಡ್ತಾ ಹೋಗ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಮೇಲಿಂದ ನಾವು ಈ ಥರ ಹಿಟ್ಟು ಬಿಟ್ಟಾಗ ಕರೆಕ್ಟಾಗಿ ಬೀಳಬೇಕು. ಅದು ನೀರು ಥರ ಆಗಬಾರ್ದು. ಈಗ ನೋಡಿರಿ ಒಂದು ಕಡಾಯಿನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ರಿ. ನೀವು ಬೇಕಾದರೆ ಡೀಪ್ ಫ್ರೈ ಆದರೂ ಮಾಡ್ಬೋದು ಅಥವಾ ಶಾಲೋ ಫ್ರೈ ಆದರೂ ಮಾಡ್ಬೋದು ನೋಡಿರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದನ್ನು ನಾವು ಬಿಡಬೇಕಾಗತ್ತೆ. ಏಕೆಂದರೆ ಇಲ್ಲಾಂದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ ನೋಡಿರಿ. ಕೈಯಲ್ಲಿ ಈ ರೀತಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ನೀವು ಪಕೋಡ ಮಾಮೂಲಿ ಯಾವ ರೀತಿ ಬಿಡ್ತೀರೋ ಅದೇ ರೀತಿ ಚಿಕ್ಕದಾಗಿ ಅವನು ಮಾಡ್ಕೋಬೋದು ಅಥವಾ ದೊಡ್ಡದಾಗಿಯೂ ಮಾಡ್ಕೋಬೋದು ನೋಡಿರಿ. ಎಣ್ಣೆ ಮಾತ್ರ ಚೆನ್ನಾಗಿ ಬಿಸಿಯಾಗಿರಲಿ. ಅವಾಗ ಏನಾಗುತ್ತೆ, ನಾವು ಬಿಟ್ಟ ತಕ್ಷಣ ಅದು ಫ್ರೈ ಆಗಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಇಲ್ಲಾಂದರೆ ಏನಾಗುತ್ತೆ, ಎಣ್ಣೆಯಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ ಹಿಟ್ಟು, ಚೆನ್ನಾಗಿ ಬರೋದಿಲ್ಲ ನೋಡಿರಿ. ಸ್ವಲ್ಪ ಇದನ್ನು ಎಲ್ಲ ಪಕೋಡ ಬಿಟ್ಟ ಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಒಂದು ಹತ್ರ ಫ್ರೈ ಆದಮೇಲೆ ತಿರುಗಿಸಿ ಹಾಕ್ರಿ. ಇಲ್ಲಾಂದರೆ ಎಲ್ಲ ಒಡೆದು ಬಿಡುತ್ತೆ ನೋಡಿರಿ, ಚೆನ್ನಾಗಿ ಬರೋದಿಲ್ಲ ನೋಡಿರಿ. ಇಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ, ಒಂದು ಕಡೆ ಫ್ರೈ ಆಗಿದ್ದಾವೆ ಆಲ್ರೆಡಿ. ಈಗ ಇದನ್ನು ನಾನು ತಿರುಗಿಸಿ ಹಾಕ್ತಾಯಿದ್ದೀನಿ. 2 ಕಡೆ ಹೊಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ಆವಾಗ ಒಳಗಡೆ ಸಹಿತ ಏನಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಟೇಸ್ಟ್ ಮಾತ್ರ ಜಬರ್ದಸ್ತಾಗಿ ಬರುತ್ತೆ ನೋಡಿರಿ. ಮೇಲಿಂದ ಸೂಪರಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ. ನೀವು ಇದನ್ನು ಈಸಿಯಾಗಿ ಸ್ಟೋರ್ ಕೂಡ ಮಾಡ್ಬೋದು. ಯಾಕಂದರೆ ಕಡಕಾಗಿ ಫ್ರೈ ಮಾಡೋದ್ರಿಂದ ನೀವು ಒಂದು 3-4 ದಿನ ಇಟ್ಟರು ಕೂಡ ಏನಾಗೋದಿಲ್ಲ, ಕೆಡೋದಿಲ್ಲ ನೋಡಿರಿ. ತುಂಬ ಚೆನ್ನಾಗಿ ಬಂದಿರುತ್ತೆ. ಇದೇ ರೀತಿ ಎಲ್ಲ ಇದನ್ನು ತಿರುಗಿಸಿ ಹಾಕಿ 2 ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಈಗ ನೋಡಿರಿ ಫ್ರೈ ಆಗಿದ್ದಾವೆ. ಈಗ ಇದನ್ನು ಎಣ್ಣೆ ಬಸ್ದು ನಾನಿಲ್ಲಿ ತೆಗಿತಾ ಇದ್ದೀನಿ. ನೀಟಾಗಿ ಎಣ್ಣೆ ಬಸಿರಿ, ಜಾಸ್ತಿ ಕೂಡ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ನೋಡಿರಿ, ಸೂಪರಾಗಿ ಬಂದಿರುತ್ತೆ.
ಈಗ ನಾನು ಇದೇ ರೀತಿ ಎಲ್ಲ ಸ್ನ್ಯಾಕ್ಸ್ ರೆಸಿಪಿಗಳನ್ನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಆಲೂಗಡ್ಡೆ ಸ್ನ್ಯಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಸ್ನ್ಯಾಕ್ಸನ್ನು ಶೇರ್ ಮಾಡಿದ್ದೀನಿ. ಲಂಚ್ ಬಾಕ್ಸ್ ರೆಸಿಪಿ ಆಗಿರ್ಬೋದು, ರೈಸ್ ರೆಸಿಪಿ ಆಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕ ರೆಸಿಪಿಗಳು ಎಲ್ಲದನ್ನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ ಓಪನ್ ಮಾಡಿದರೆ ನಿಮಗೆಲ್ಲ ವೀಡಿಯೋಗಳು ಅವೈಲೇಬಲ್ ಇರುತ್ತೆ. ಅಲ್ಲಿ ನೀವು ಓಪನ್ ಮಾಡಿ ನೋಡಿದರೆ ಯಾವುದಾದ್ರೂ ನಿಮ್ಗೆ ರೆಸಿಪಿಗಳು ಕಲಿಬೇಕು ಅಂದಾಗ ಅದನ್ನು ನೋಡಿ ನೀವು ಕಲಿಬೋದು. ಹಾಗೆ ಇಷ್ಟ ಅನಿಸಿದರೆ ವಿಡಿಯೋಗಳು ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ. ಹೆಚ್ಚು ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಹೆಚ್ಚು ಲೈಕ್ ಮಾಡಿರಿ. ಈಗ ನೋಡಿರಿ ಸೆಕೆಂಡ್ ಬ್ಯಾಚ್ ಸಹಿತ ನಾನಿಲ್ಲಿ ಕರಿತಾ ಇದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಮತ್ತೆ ಬಿಸಿ ಮಾಡ್ಕೊಳ್ರಿ. ಬಿಸಿ ಮಾಡ್ಕೊಂಡೇ ಬಿಡ್ರಿ. ನೀವು ಕರಿದ ತಕ್ಷಣ ಹಾಕಕ್ಕೆ ಹೋಗ್ಬಿಡ್ರಿ, ಯಾಕೆಂದರೆ ಕರಿದ ತಕ್ಷಣ ಎಣ್ಣೆ ಸ್ವಲ್ಪ ತಣ್ಣಗಾಗಿರುತ್ತೆ. ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದನ್ನು ಹಾಕ್ರಿ, ಅವಾಗ ಚೆನ್ನಾಗಿ ಬರುತ್ತೆ ನೋಡಿರಿ. ನೀವು 1 ಕಪ್ ಅವಲಕ್ಕಿನಲ್ಲಿ 1 ಆಲೂಗಡ್ಡೆಯಲ್ಲಿ 1 ತಟ್ಟೆ ತುಂಬ ನೀವು ಸ್ನ್ಯಾಕ್ಸನ್ನು ಮಾಡ್ಬೋದು. ಹಾಗಾದರೆ ನೋಡಿರಿ, ಇವತ್ತೇ ನೀವು ಕೂಡ ಟ್ರೈ ಮಾಡಿರಿ ಅಂಥೇಳಿ ತಿಳಿಸಿ. ನೋಡಿರಿ ಇದೇ ರೀತಿ ಎಲ್ಲ ಬ್ಯಾಚನ್ನು ನಾನು ಕರಿತಾ ಇದ್ದೀನಿ. ಅಂದರೆ 2 ಬ್ಯಾಚ್ನಲ್ಲಿ ಇವತ್ತು ಫ್ರೈ ಮಾಡ್ತಾ ಇದ್ದೀನಿ ನಾನು. ನೀವು ದೊಡ್ಡ ಪಾತ್ರೆ ಇಟ್ಟು ಒಂದೇ ಸರಿನೂ ನೀವು ಫ್ರೈ ಮಾಡ್ಬೋದು. ಇದನ್ನು ಸಹಿತ ಚೆನ್ನಾಗಿ 2 ಕಡೆ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ನೋಡಿರಿ ಸೂಪರಾಗಿ ಫ್ರೈ ಆಗಿದಾವೆ ನೋಡಿರಿ. ಎಲ್ಲದು ತುಂಬ ಚೆನ್ನಾಗಿ ಬಂದಿದೆ. ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಅದೇ ರೀತಿ ರುಚಿಯಾಗಿ ಕೂಡ ಇರುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂಥೇಳಿ. ತುಂಬ ಕ್ರಿಸ್ಪಿಯಾಗಿದೆ. ಆಯಿಲ್ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಹಾಗಾದರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.